ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ, 0.75 mm. ಫಸ್ಟ್ ದಾರ ಲಾಕ್ ಮಾಡಿ ಈ ಥರ ಡಬಲ್ ಲಾಕ್ ಮಾಡಿದ್ದೀನಿ. ಆಮೇಲೆ 3 ಚೈನ್ ಮಾಡಿ ಬಟ್ಟೆಗೆ ಲಾಕ್. ಆಮೇಲೆ 5 ಚೈನ್ ಮಾಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಇದಾಗಿ ಈಗ ಒಂದು ದೊಡ್ಡ ಬೀಡ್, ಬಿಗ್ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಆಮೇಲೆ 5 ಚೈನು, ಚೈನಾಗಿ ಬಟ್ಟೆಗೆ ಲಾಕ್. ಮತ್ತೆ 3 ಚೈನು, ಬಟ್ಟೆಗೆ ಲಾಕ್. ಆಮೇಲೆ 5 ಚೈನು, 5 ಚೈನ್ಸ್ ಹಾಕಿ ಬಟ್ಟೆಗೆ ಲಾಕ್. ಆಮೇಲೆ ಬೀಡ್, ಆಮೇಲೆ 5 3 5, ಆಮೇಲೆ ಬೀಡ್ 5 3 5, ಅದೇ ಥರ ಮಾಡ್ಕೊಂಡು ಹೋಗಿ ಕೊನೆಯಲ್ಲಿ 5 ಆಗಿ 3 ಬೀಡ್ ಆದಮೇಲೆ 5 3 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡಿ ತೋರಿಸ್ತೀನಿ. ಈ ಥರ ಫಸ್ಟ್ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ 5 3 ಚೈನ್ ಹಾಕಿ ಬೀಡ್ಸ್ ಆದಮೇಲೆ 5 ಚೈನ್ಸ್ 3 ಚೈನ್ಸ್ ಹಾಕಿ ದಾರ ಕಟ್ ಮಾಡಿದ್ದೀನಿ. ಆಮೇಲೆ ಈಗ ಅದೇ ದಾರನ ಇಲ್ಲಿಂದ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಸ್ಟಾರ್ಟಿಂಗಲ್ಲಿ ಇಲ್ಲಿ ಎಲ್ಲಿ ಲಾಕ್ ಮಾಡಿದ್ದೀರಾ ಆ ಲಾಕ್ನ ಮೇಲೆ ಲಾಕ್ ಮಾಡ್ಕೊಳ್ಳಿ, ಡಬಲ್ ಲಾಕ್ ಮಾಡ್ಕೊಳ್ಳಿ. ಫಸ್ಟ್ 3 ಚೈನು ಹಾಗೆ ಮಾಡ್ಕೊಳ್ಳಿ. ಇದನ್ನು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 5 ಚೈನ್ ಇದೆ, ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಬೀಡ್ನ ಹಿಂದಿನ ದಾರ ಇದೆಯಲ್ವಾ, ಬೀಡ್ನ ಬ್ಯಾಕ್ ಸೈಡು ಈ ದಾರದಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಬ್ಯಾಕ್ ಸೈಡ್ ದಾರದಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಸಾರಿ ದಾರ ತಗೊಂಡು ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ. ಈ ಥರ 2 ಸಾರಿ ದಾರ ಸುಂದ್ಕೊಳ್ಳಿ. ಇಲ್ಲಿಂದ ದಾರ ತಗೊಂಬನ್ನಿ. ಫಸ್ಟು 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ, ಮತ್ತೆರಡು ಒಂದು ಮಾಡಿ. ಇಲ್ಲಿ ಈ ಬೀಡ್ ಬ್ಯಾಕ್ ಸೈಡ್ನ ದಾರ ಇದು ಫುಲ್ಲು ಟ್ರಿಪಲ್ ಕ್ರೋಶೆ ಮಾಡಿಕೊಡಿ. ಈ ಥರ ಇದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬೀಡ್ಸ್ ನೀವು ಮಿಡ್ಲ್ ಬೀಡ್ಸ್ ಇದೆಯಲ್ವ, ಇದು ಈ ಬೀಡ್ಸು ಇದನ್ನು ಸ್ವಲ್ಪ ದೊಡ್ಡ ಸೈಜ್ ಹಾಕಿದರೆ ದೊಡ್ಡ ಆರ್ಚ್ ಬರುತ್ತೆ. ಆವಾಗ ಅದು ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ನಿಮಗೆ. ಈ ಥರ ಪೂರ್ತಿ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಪೂರ್ತಿ ಆರ್ಚ್ ಇಲ್ಲಿವರೆಗೂ ಮಾಡಿ ತೋರಿಸ್ತೀನಿ. ಟ್ರಿಪಲ್ ಕ್ರೋಶೆ ಗೊತ್ತಿದೆ ತಾನೆ. ಈ ಥರ 15 ಟ್ರಿಪಲ್ ಕ್ರೋಶೆ ಹಾಕಿದ್ದೀನಿ, 15 ಟ್ರಿಪಲ್ ಕ್ರೋಶೆ ಹಾಕಿ ಇಲ್ಲಿ ಈ 5 ಚೈನ್ ಇದೆಯಲ್ಲ ಬೀಡ್ನ ಈ ಕಡೆ 5 ಚೈನು ಇಲ್ಲಿ ಲಾಕ್ ಮಾಡಿ, ಆಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಈ ಲಾಕಲ್ಲಿ ಲಾಕ್ ಮಾಡಿ, ಮತ್ತೆ 3 ಚೈನು ಇದನ್ನು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ 3 ಚೈನ್ ಕುಚ್ಚಿಗೆ
ಮತ್ತು ಇಲ್ಲಿ ಈ 5 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಬೀಡ್ನ ಬ್ಯಾಕ್ ಸೈಡಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಪೂರ್ತಿ ಮಾಡಿ ತೋರಿಸ್ತೀನಿ. ಈ ಥರ ಆರ್ಚ್ಗಳು ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಕೊನೆಯಲ್ಲಿ ದಾರ ಕಟ್ ಮಾಡಿದ್ದೀನಿ. ಈಗ ಇನ್ನೊಂದು ಕಲರ್ ದಾರ ತಗೊಂಡು ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಟೈಮಲ್ಲಿ ಲಾಕ್ ಮಾಡಿದರೆ ಅದರ ಮೇಲೆ ಲಾಕ್ ಮಾಡಿ ನೋಡಿ. ಈ ಥರ ಸೆಕೆಂಡ್ ಟೈಮ್ ಲಾಕ್ ಮಾಡಿದಿರಲ್ವ ಅಲ್ಲಿ ಲಾಕ್ ಮಾಡಿದ್ದೀನಿ. ಫಸ್ಟ್ 3 ಚೈನು ಸಿಂಗಲ್ ಕ್ರೋಶಾರು ಹಾಕಿ 3 ಚೈನಾರು ಹಾಕಿ ಕುಚ್ಚಿಗೆ 3 ಚೈನ್ ಮಾಡ್ಕೊಂಡು ಇದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆ ಲಾಕಿನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿಂದ ಈ ಆರ್ಚ್ ಇದೆಯಲ್ವ, ಇಲ್ಲಿ ಟ್ರಿಪಲ್ ಕ್ರೋಶೆ ಹಾಕಿ ಆರ್ಚ್ ಮಾಡಿದ್ದೀವಲ್ವ, ಫಸ್ಟ್ ಟ್ರಿಪಲ್ ಕ್ರೋಶೆಯಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಸ್ಮಾಲ್ ಬೀಡ್ ಸೇರಿಸಿ ಇದನ್ನು ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ಈ ಸಿಂಗಲ್ ಕ್ರೋಶೆ ಹಾಕಿದಲ್ಲಿ ಗ್ಯಾಪ್ ಇರತ್ತಲ್ವ, ಪೀಕೋ ಮಾಡ್ತೀವಿ ನಾವು ಅಲ್ಲಿ, ಇಲ್ಲಿ ಈ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ ಪೀಕೋ ಥರ. ಆಮೇಲೆ ಇಲ್ಲಿ ಒಂದು ಬಿಟ್ಟು ಒಂದಕ್ಕೆ, ಇದು ಫಸ್ಟಿಂದಲ್ಲಿ ನಾನು ಸಿಂಗಲ್ ಕ್ರೋಶೆ ಹಾಕಿರೋದು, ಸೆಕೆಂಡ್ ಬಿಟ್ಟು ಮತ್ತು ಮೂರನೇದಲ್ಲಿ ಥರ್ಡಿಂದಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಬೀಡ್ ಸೇರಿಸಿ. ಈ ಥರ ಬೀಡ್ ಸೇರಿಸಿ ಬೀಡ್ ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ಈ ಗ್ಯಾಪ್ ಇರುತ್ತೆ ನೋಡಿ, ಸಿಂಗಲ್ ಕ್ರೋಶೆ ಗ್ಯಾಪು, ನಾವು ಪೀಕೋ ಮಾಡ್ತೀವಿ ನಾರ್ಮಲ್ ಅಲ್ವಾ, ಹಾಗೆ ಪೀಕೋ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಇದು ಬಿಟ್ಟು ಇದಕ್ಕೆ ಸಿಂಗಲ್ ಕ್ರೋಶೆ, ಆಮೇಲೆ ಬೀಡ್, ಅದನ್ನು ಲಾಕ್ ಮಾಡಿ ಆ ಬೀಡ್. ಆಮೇಲೆ ಈ ಸಿಂಗಲ್ ಕ್ರೋಶೆಯಲ್ಲಿ ಪೀಕೋ ಇಲ್ಲಿ ಈ ಥರ. ಆಮೇಲೆ ಒಂದು ಬಿಟ್ಟು ಒಂದರಲ್ಲಿ ಸಿಂಗಲ್ ಕ್ರೋಶೆ, ಬೀಡ್, ಬೀಡನ್ನು ಲಾಕ್ ಮಾಡಿ, ಇಲ್ಲಿ ಲಾಕ್ ಮಾಡಿ ಪೀಕೋ ಥರ ಮಾಡ್ಕೊಳ್ಳಿ ಆ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ. ಇದೇ ಥರ ಪೂರ್ತಿ ಆರ್ಚ್ ಮಾಡ್ಕೊಳ್ಳಿ. ಒಂದು ಬಿಟ್ಟು ಒಂದಕ್ಕೆ ಸಿಂಗಲ್ ಕ್ರೋಶೆ, ಬೀಡ್, ಇದನ್ನು ಲಾಕ್ ಮಾಡಿ ಇಲ್ಲಿ ಇದನ್ನು ಲಾಕ್ ಮಾಡಿ, ಇದನ್ನು ಇಲ್ಲಿ ಸಿಂಗಲ್ ಕ್ರೋಶೆ ಇರೋಲ್ಲಿ ಗ್ಯಾಪಲ್ಲಿ ಲಾಕ್. ಆಮೇಲೆ ಒಂದು ಬಿಟ್ಟು ಒಂದು ಸಿಂಗಲ್ ಕ್ರೋಶೆ, ಬೀಡ್, ಇದೇ ಥರ ಪೂರ್ತಿ ಆರ್ಚ್. ಆಮೇಲೆ ಕೊನೆಯಲ್ಲಿ ಇದು ಬಿಟ್ಟು ಇದರಲ್ಲಿ ಕೊನೆಯದು ಅಲ್ಲಿ ಒಂದು ಸಿಂಗಲ್ ಕ್ರೋಶೆ, ಬೀಡ್, ಅದನ್ನು ಲಾಕ್ ಮಾಡಿ ಆಮೇಲೆ ಪೀಕೋ ಮಾಡ್ಕೊಳ್ಳಿ. ಈಗ ಇಲ್ಲಿ ಕೊನೆಯಲ್ಲಿ ಈ 3 ಚೈನ್ನ ಲಾಕ್ ಇದೆಯಲ್ವ, 5 ಚೈನ್ನ ಲಾಕು, ಅಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಲಾಕಿಂಗ್ ಸ್ಟಾರ್ಟ್ ಮಾಡಿರೋದಲ್ವ, ಅಲ್ಲಿ ಲಾಕಲ್ಲಿ ಎಂಡ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಆರ್ಚ್. ಪೀಕೋ ಆರ್ಚು, ಪೀಕೋ ಬೀಡೆಡ್ ಪೀಕೋ ಅಂತ ಹೇಳ್ಬೋದು. ಇದನ್ನು ಪೂರ್ತಿ ಮಾಡಿ ತೋರಿಸ್ತೀನಿ. ಇನ್ನು 3 ಚೈನು ಕುಚ್ಚಿಗೆ ಹಾಕ್ಕೊಂಡು ಇಲ್ಲಿನೂ ಅದೇ ಥರ ಆ ಲಾಕಿಂದ ಈ ಥರ ಬೀಡ್ ಪೀಕೋ ಮಾಡ್ಕೊಳ್ಳಿ. ತೋರಿಸ್ತೀನಿ ನಾನು ಪೂರ್ತಿ ಮಾಡಿ. ಕುಚ್ಚೆಲ್ಲ ಹಾಕಿದ ಮೇಲೆ ಡಿಸೈನ್ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಇದು ನಾನು ಪೀಕೋ ಥರ ಬೀಡ್ಸ್ ಪೀಕೋ ಥರ ಮಾಡಿದ್ದೀನಿ. ಸಿಂಗಲ್ ಕ್ರೋಶೆಗೆ
ಬೀಡ್ಸ್ ಹಾಕಿ ಪೀಕೋ ಮಾಡಿರೋದು. ಪೀಕೋ ಮಧ್ಯದಲ್ಲಿ ಬೀಡ್ಸು, ಸಿಂಗಲ್ ಕ್ರೋಶೆ ಪೀಕೋ ಮಧ್ಯದಲ್ಲಿ. ಚೆನ್ನಾಗಿ ಕಾಣಿಸುತ್ತೆ ಇದು. ಇದೊಂಥರ ಬೇರೆ ರೀತಿ ಡಿಸೈನ್, ಇದು ಹೊಸ ಡಿಸೈನು. ಇಲ್ಲಿ ಮಧ್ಯದಲ್ಲಿ ಬೇಕು ಅಂದರೆ ನೀವು ಸ್ಟೋನ್ ಚೈನ್ ಅಂಟಿಸ್ಕೋಬೋದು, ದೊಡ್ಡ ಬೀಡ್ ಸುತ್ತಲೂ. ನಾನು ಹಾಕಿಲ್ಲ, ಬೇಕು ಅಂದರೆ ನೀವು ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈ ಡಿಸೈನ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ಹೇಳಿ. ಹೆಂಗೆ ಕಾಣುತ್ತೆ, ನಿಮ್ಗೆ ಇಷ್ಟ ಆಯ್ತಾ ಇಲ್ವೋ ಅಂತ ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಅದೇ ರೀತಿ ಫಸ್ಟ್ ಟೈಮ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇನ್ನೂ ಮುಂದೆ ವಿಡಿಯೋಗಳು ಸಿಗುತ್ತೆ, ಇದೇ ಥರ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನಿಮಗೆ ಇಷ್ಟ ಆದರೆ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.